ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಗೆ ನಾನು ಆಲೂ ಮೇಥಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು 4 ಆಲೂಗಡ್ಡಿನ ಕ್ಯೂಬ್ ಶೇಪ್ನ ಕಟ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳೆದು ಈಗ ಒಂದು ಪ್ಯಾನಿಗೆ ನೀರು ಹಾಕ್ಕೊಂಡು ಅದ್ರಾಗ ಆಲೂಗಡ್ಡಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಒಂದು 20-25% ಅಷ್ಟನ್ನು ನಾ ಇವನ್ನ ಕುದಿಸ್ಕೊಂಡು ಸಿಗ್ತಾನಂತ. ಪೂರಾ ಹಣ್ಣಾಗುವಂಗೆ ಕುದಿಸ್ಬೇಡ್ರಿ, ಯಾಕಂದ್ರೆ ಆಲೂಗಡ್ಡಿ ಕ್ರಂಚಿಯಾಗಿದ್ರನ ಆಲೂ ಮೇಥಿ ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬರೀ ಇವನ್ನ ಉಪ್ಪು ಹಾಕ್ಲಂಗೆ ನಾನು ಕುದಿಸ್ಕೊಂಡು ನಿಮ್ಗೆ ಸಿಗ್ತಾನಂತ. ಒಂದು 2-3 ನಿಮಿಷಕ್ಕಂದ್ರೆ ಆಲೂಗಡ್ಡಿ ನೋಡಿರಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಕುದ್ದಾವು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ನೀರನ್ನ ಆಲೂಗಡ್ಡಿನ ಸಪ್ರೇಟಾಗಿ ಮಾಡ್ಕೋತೀನಿ. ಭಾಳೋತನ ನೀರೊಳಗೆ ಬಿಟ್ವಿ ಅಂದ್ರೆ ಇನ್ನೂ ಓವರ್ ಕುಕ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಮೊದಲು ನಾನು ನೀರನ್ನ ತೆಗೆದು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋತೇನಂತ. ಸೊ ನಾನು ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಬಾಳ್ಗಿನ ಬಿಸಿ ಮಾಡ್ಕೊಂಡೀನಿ. ಅದಕ್ಕೆ ಒಂದು 3-4 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಳತ್ತೀನಿ. ನೀವು ನಾರ್ಮಲ್ ಎಣ್ಣೆನಾದರೂ ಹಾಕೋರಿ, ಇಲ್ಲ ಸಾಸಿವೆ ಎಣ್ಣೆನಾದರೂ ಹಾಕೋರಿ. ನಾನು ನಾರ್ಮಲ್ ಎಣ್ಣೆನ ಯೂಸ್ ಮಾಡ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ನಾನು ಬಿಸಿ ಮಾಡ್ಕೋತೇನಂತೆ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋರಿ, ಪಲ್ಯ ಭಾರಿ ಟೇಸ್ಟಾಗಿ ಬರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು 3-4 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರಿಗೆ ಅಂಥೇಳಿ ಸಾಸಿವೆ ಹಾಕ್ಕೊಂಡೀನಿ. 2 ಕಡ್ಡಿ ಕರಿಬೇವು ಹಾಕ್ಕೊಂಡೀನಿ. ಇದಿಷ್ಟು ಚಟ ಅಂದ ತಕ್ಷಣ ನಾನು ಇಲ್ಲಿ 1 ಸ್ಪೂನ್ನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೀನಿ. ಈಗ ಇದನ್ನಿಷ್ಟು ನಾವು ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ ಎಣ್ಣೆ ಒಳಗೆ. ಗ್ಯಾಸ್ ಫ್ಲೇಮ್ನ ಫುಲ್ ಲೋ ಆಗಿ ಇಟ್ಕೋರಿ. ಇದೆಲ್ಲ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ಮೊದಲನ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಮೆಂತ್ಯ ಸೊಪ್ಪಿಂದು ಹಸಿ ಸ್ಮೆಲ್ ಹೋಗೋ ಮಟ್ಟ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡೋಣಂತ. ಇದು ಪರೋಟಕ್ಕೆ ಚಪಾತಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ನೀವು ಇದನ್ನು ಪೂರಿ ಜೊತೆನೂ ಸರ್ವ್ ಮಾಡ್ಬೋದು. ಮೆಂತ್ಯ ಪಲ್ಯ ಚಲೋತ್ನಂಗೆ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಳತ್ತೀನಿ. ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಡ ಅಂತಂದ್ರೆ ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಟ್ಯಾಂಗಿನಸಿಗೆ ಅಂತೇಳಿ 1 ಸ್ಪೂನ್ನಷ್ಟು ಆಮ್ಚೂರ್ ಪೌಡರ ಹಾಕ್ಕೊಂಡೀನಿ. ಮತ್ತು ಒಂದು 3-4 ಚಿಟಿಕೆಯಷ್ಟು ನಾನು ಅರಿಶಿನ ಹಾಕ್ಕೊಂಡೀನಿ. ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತೇನಂತ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ಕೂಡ ಇರ್ತೈತಿ ನೋಡಿರಿ. ನೀವು ರೈಸಿಗೂ ಕೂಡ ಇದನ್ನು ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಕೋಬೋದು. ಈಗ ಮಸಾಲೆ ಸಾಮಾನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಮಿಕ್ಸಿಂಗ್ ಆದಮೇಲೆ ನಾವು ಮೊದಲನ ಏನು ಬಾಯ್ಲ್ ಮಾಡಿಟ್ಕೊಂಡಂಥ ಆಲೂಗಡ್ಡೆ ಇತ್ತಲ್ಲ ಅದನ್ನಷ್ಟು ಹಾಕೊಳ್ಳೋಣ. ಮಸಾಲೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿರಿ ಚಲೋತ್ನಂಗೆ, ಆಮೇಲೆ ಆಲೂಗಡ್ಡೆ ಹಾಕೋರಿ. ಸೊ ಈಗ ಆಲೂಗಡ್ಡಿನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪು, ಮಸಾಲೆ ಮತ್ತು ಆಲೂಗಡ್ಡೆ ಎಲ್ಲ ಚಲೋತ್ನಂಗೆ ಮಿಕ್ಸಾಗಿ ಒಂದು 2-3 ನಿಮಿಷ ಅವು ಹಬೆದಾಗನ ಬೇಯಬೇಕು. ಅಂದ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸ್ಟೀಮ್ ಒಳಗನ ಬೇಯಿಸ್ಕೊಂಡ್ವಿ ಅಂತಂದ್ರೆ ಆಲೂ ಮೇಥಿ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡಿರಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ ಆಗಿರ್ತೈತಿ ಮತ್ತು ಅಷ್ಟು ಡಿಲಿಷಿಯಸ್ಸು ಕೂಡ ಇರ್ತೈತಿ. ಬರೀ ಈಗ ಇದ್ರ ಮೇಲೆ ನಾವು ಒಂದು ಪ್ಲೇಟ್ನ ಮುಚ್ಕೊಂಡು ಇದನ್ನು ಒಂದು 2-3 ನಿಮಿಷ ಫುಲ್ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಕೋತೇನಂತ ನಾನು. ಪ್ಲೇಟ್ನ ಮುಚ್ಚಿ ಫುಲ್ ಲೋ ಫ್ಲೇಮ್ನಾಗ ಆಲೂಗಡ್ಡಿನ ಫ್ರೈ ಮಾಡ್ಕೊಂಡೇನಿ ನೋಡಿರಿ. ಈಗ ಮೇಥಿ ಆಲೂ ರೆಡಿ ಆಗೈತಿ. ಮ್ಯಾಲಿನ ಲೇಯರ್ ಕ್ರಂಚಿಯಾಗಿ ಬಂದಿರ್ತೈತಿ. ಸೊ ಟೇಸ್ಟ್ ಕೂಡ ಅಷ್ಟು ಅಲ್ಟಿಮೇಟಾಗಿ ಸೂಪರಾಗಿ ಬಂದಿರ್ತೈತಿ. ನೀವು ಮನೆ ಒಳಗೆ ಒಂದ್ಸಲ ಮಾಡಿ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಆಲೂ ಮೇಥಿ ರೆಡಿ ಆಗೈತಿ ನೋಡಿರಿ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.